ಗೊತ್ತಿಲ್ಲ, ಮಾನ್ಯ ರಾಜ್ಯಾಧ್ಯಕ್ಷರು ಸಭೆಗೆ ಆಹ್ವಾನ ಮಾಡಿದ್ದಾರೆ, ಹಾಗಾಗಿ ಬಂದಿದ್ದೀನಿ. ಏನು ಅಂತ ಗೊತ್ತಿಲ್ಲ ನನಗೆ, ಮಾತಾಡಿದ ಮೇಲೆ ಹೇಳಿ. ವಿಶ್ವನಾಥ್ ಅವ್ರ ಜೊತೆ ತಮ್ಮದು ಏನಾದರೂ ವೈಮನಸ್ಸು ತುಂಬ ತಾರಕ್ಕೆ ಹೋಗ್ತಾ ಇದೆ, ಜಾತಿ ಬಗ್ಗೆನೂ ಕೂಡ ಮಾತು ಹೊರಗಡೆ ಬರ್ತಾ ಇದೆ ಸರ್. ನೋಡಿ ಇವರೇ, ನಾನು ಎಂದೂ ಕೂಡ ಜಾತಿ ಮಾಡಿದವನಲ್ಲ. ನಾನು ಬಂದಿರತಕ್ಕಂಥ ಕ್ಷೇತ್ರನೇ ಮೊದಲಿಂದ ಕೂಡ ಅಹಿಂದ ಕ್ಷೇತ್ರ. ಅದು ನಾನು ಒಂದು ಜಾತಿ ಪರ ಇದ್ದಿದ್ರೆ ನಾನು ಯಾವಾಗಲೂ ಕೂಡ MLA ಆಗ್ಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಕಾಂಗ್ರೆಸ್ಸಲ್ಲೂ ಆಗಿದ್ದೇನೆ, BJPಯಲ್ಲಿ ಬಂದ ಮೇಲೂ ಕೂಡ ಆಗಿದ್ದೇನೆ. ಅಂತಂದರೆ ನನಗೆ ಸಮಾಜದಲ್ಲಿ ನಂಬಿಕೆ, ಎಲ್ಲ ಜಾತಿಗಳ ಜನರ ಜೊತೆ ಇದ್ದಂಥ ಸಂಬಂಧ ಮತ್ತು ಪ್ರೀತಿ ವಿಶ್ವಾಸದಿಂದ ನಾನು ಗೆದ್ದಿದ್ದೇನೆ. ಅದು ನನ್ನ ಜೀವನದಲ್ಲಿ ನಾನು ರಾಜಕಾರಣದಲ್ಲಿ ಇರೋವರೆಗೂ ಕೂಡ, ನಮ್ಮ ಉಸಿರಿರೋವರೆಗೂ ಕೂಡ ಅದೇ ರೀತಿಯಲ್ಲಿ ನಾನು ನಡ್ಕೊಂಡು ಹೋಗುವಂಥ ಒಂದು ಮನಸ್ಸು ನನಗಿರೋ ಅಂಥದ್ದು. ಮತ್ತು ಯಲಹಂಕ ಕ್ಷೇತ್ರದ್ದು ನಾನು ಮಾಧ್ಯಮದ ಮುಂದೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಬಹುಶಃ ಮಾನ್ಯ ರಾಜ್ಯಾಧ್ಯಕ್ಷರು ಇವತ್ತು ಕರೆದಿದ್ದಾರೆ, ಏನು ಮಾತನಾಡ್ತಾರೆ ಅಂತ ನಾನು ನೋಡ್ತೀನಿ, ಏನು ಸಭೆ ಆಗ್ತದೆ ಅಂತ ನೋಡ್ತೀನಿ. ಶಾಸಕರು ಇತ್ತೀಚೆಗೆ ಅಹಿಂದ ಜಪ ಮಾಡ್ತಿದ್ದಾರೆ ಸರ್, ಅಹಿಂದ ಹುಡುಗನ್ನ ತುಳಿತಾ ಇದ್ದಾರೆ ಅಂತೆಲ್ಲ ಮಾತಾಡ್ತಿದ್ದಾರೆ. ಯಾರು? ಚಿಕ್ಕಬಳ್ಳಾಪುರನ? ಚಿಕ್ಕಬಳ್ಳಾಪುರನ? ನಾನು ಮೊನ್ನೆನೇ ಹೇಳಿದ್ದೇನೆ, ಯಾವುದೇ ಒಬ್ಬ ರಾಜಕಾರಣಿ ತಪ್ಪು ಮಾಡುವಾಗ, ಒಬ್ಬ ಅಧಿಕಾರಿ ತಪ್ಪು ಮಾಡುವಾಗ ಅವರು ಏನು ಮಾಡ್ತಾರೆ ಅಂತಂದರೆ ಹತಾಶೆಯಿಂದ, ಭಯದಿಂದ ಜಾತಿಯನ್ನು ಶೀಲ್ಡ್ ಆಗಿ ರಕ್ಷಣೆಗೋಸ್ಕರ ಉಪಯೋಗ ಮಾಡ್ತಾರೆ. ಇವರು ಕೂಡ ಅದನ್ನೇ ಮಾಡಿದ್ದಾರೆ. ಯಾವ ಜಾತಿ ಕೂಡ ಒಬ್ಬ ವ್ಯಕ್ತಿಗೆ ಅಮಾನವೀಯವಾಗಿ ನಡ್ಕೋಬೇಕು, ಅಮಾನುಷವಾಗಿ ನಡ್ಕೋಬೇಕು ಅಂತೇಳಿ ಯಾವ ಜಾತಿಯೂ ಹೇಳ್ಕೊಡೋದಿಲ್ಲ. ತಪ್ಪು ಮಾಡುವಂತ ಕೂಡ ಹೇಳ್ಕೊಡೋದಿಲ್ಲ. ತಪ್ಪು ಮಾಡಿದ ಮೇಲೆ ನಮಗೆ ಜಾತಿ ರಕ್ಷಣೆ ಬರಬೇಕು ಅಂತಂದರೆ ಅದು ಬರೋದಕ್ಕೆ ಸಾಧ್ಯ ಇಲ್ಲ. ಅದು ಹತಾಶೆಯ ಮನೋಭಾವ. ಜನರೆಲ್ಲ ಕೂಡ ನೋಡಿದ್ದಾರೆ, ಅವತ್ತು ಅವ್ರ ಭಾಷಣ ನೋಡಿದ್ದಾರೆ, ಅವ್ರ ರೀತಿ ನೀತಿ ನೋಡಿದ್ದಾರೆ. ನೀವು ಕೂಡ ಮಾಧ್ಯಮದಲ್ಲಿ ಸಾಕಷ್ಟು ತೋರಿಸಿದ್ದೀರಿ, ರಾಜ್ಯದ ಜನರು ಕೂಡ ನೋಡಿದ್ದಾರೆ. ಸರಿಯಾದ ಸಂದರ್ಭಕ್ಕೆ ಜನರು ಅವರಿಗೆ ಅಂತಿಮವಾಗಿ ಜನರ ತೀರ್ಪು ಅಂತಿಮ ಇರ್ತದೆ. ಅದು ಬರುವಂಥ ದಿನ ಬರುತ್ತೆ. ಈಗ ಅದು ನಮ್ಮ ಕೈಯಲ್ಲಿಲ್ಲ. ನಮ್ಮ ಹೈಕಮಾಂಡು ಈಗ ಲೋಕಸಭಾ ಕ್ಷೇತ್ರಕ್ಕೆ ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ ಕ್ಷೇತ್ರದ ಜನತೆ, ನಮ್ಮ ಹೈಕಮಾಂಡ್ ನಾನು ಅಲ್ಲಿರಬೇಕು ಅಂತೇಳಿ ನನ್ನನ್ನು ಅವರು ಆಶೀರ್ವಾದ ಮಾಡಿದ್ದಾರೆ ಇಬ್ಬರು. ಈಗ ಮುಂದೆ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ನಾನು ನಡ್ಕೊಳ್ತೀನಿ. ರಾಜ್ಯಕ್ಕೆ ಹೋಗು ಅಂದರೆ ರಾಜ್ಯಕ್ಕೆ ಬರ್ತೇನೆ.